ಸೋಕೆ ವಿದ್ಯಾರ್ಥಿಗಳೇ, ಸಣ್ಣ ಟಾಪಿಕನ್ನು ಎತ್ತಿಕೊಳ್ತಾ ಇದ್ದೇನೆ ಈಗ. ಭಾಳ ಸಿಂಪಲ್ ಆಗಿದೆ. ಏನಿದೆ, ಎಕ್ಸಾಮ್ ಬರ್ತಾ ಇದೆಯಲ್ಲ, ಹಾಗಾಗಿ ಒಂದು ಸ್ವಲ್ಪ ಹೇಳ್ತಾ ಹೋಗೋಣ ಅಂತ ಒಂದೊಂದು ವಿಚಾರಗಳನ್ನು. ಇಲ್ಲೇನು ತೊಗೊಂಡಿದ್ದೇವೆ, ಡಿಕಂಪೋಸಿಷನ್ ಆಫ್ ಸಿಲ್ವರ್ ನೈಟ್ರೇಟ್ ಅಲ್ವಾ, AgNO3 ಅನ್ನು ತೆಗೆದುಕೊಳ್ತಾ ಇದ್ದೇವೆ, ರೈಟ್. ಡಿಕಂಪೋಸಿಷನ್ ಆಫ್ ಸಿಲ್ವರ್ ನೈಟ್ರೇಟ್ ಸೂತ್ರ ಏನು, AgNO3 ಇದೆ. ಇಟ್ಸ್ ಅ ಕೆಮಿಕಲ್ ರಿಯಾಕ್ಷನ್, ರೈಟ್, ದಟ್ ಪ್ರೊಡ್ಯೂಸಸ್ ಸಿಲ್ವರ್ ಉತ್ಪತ್ತಿಯಾಗುತ್ತೆ, Ag ಉತ್ಪತ್ತಿಯಾಗುತ್ತೆ, ನೈಟ್ರೋಜನ್ ಡೈಆಕ್ಸೈಡ್ NO2 ಉತ್ಪತ್ತಿಯಾಗುತ್ತೆ, ಮತ್ತು ಆಕ್ಸಿಜನ್ O2. ಇಷ್ಟು ಉತ್ಪನ್ನಗಳು ಅಲ್ಲಿ ಬರುತ್ತೆ, 3 ಉತ್ಪನ್ನಗಳು ಬರುತ್ತೆ. ಸೊ ಅದರ NO2 ಈಸ್ ಮೋರ್ ಇಂಪಾರ್ಟೆಂಟ್ ಇನ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಎಕ್ಸಾಮಿನೇಷನ್. ಅದನ್ನು ಕಂದು ಬಣ್ಣದ ಧೂಮ ಅಂಥೇಳಿ ಕನ್ನಡದಲ್ಲಿ ಕರಿತಾ ಹೋಗ್ತಾರೆ ಅಲ್ವಾ. ಸೊ ಹಾಗೆ ನೋಡೋಣ, ಇದು ಎಕ್ಸ್ಪ್ಲನೇಷನ್ ಏನು ಕೊಟ್ಟಿದ್ದಾರೆ ಇಲ್ಲಿ ಅಲ್ವಾ. ಥರ್ಮಲ್ ಡಿಕಂಪೋಸಿಷನ್ ಆಗುತ್ತೆ, ಜೊತೆಗೆ ಫೋಟೋಲೈಟಿಕ್ ಡಿಕಂಪೋಸಿಷನ್ ಕೂಡ ಆಗುತ್ತೆ. ಎರಡು ರೀತಿಯಲ್ಲಿ ಸಿಲ್ವರ್ ನೈಟ್ರೇಟ್ ಡಿಕಂಪೋಸ್ ಆಗುತ್ತೆ, ರೈಟ್. ಫಸ್ಟ್ ಟೈಮ್ ಥರ್ಮಲ್ ಡಿಕಂಪೋಸಿಷನ್ ನೋಡ್ತಾ ಹೋಗೋಣ. ವೆನ್ ಹೀಟ್ ಮಾಡಿದಾಗ ಸಿಲ್ವರ್ ನೈಟ್ರೇಟ್ ಏನಾಗುತ್ತೆ, ಬ್ರೆಕ್ಸ್ ಡೌನ್ ಆಗುತ್ತೆ, ವಿಭಜನೆ ಆಗುತ್ತೆ ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸಸ್. ದಿಸ್ ಪ್ರೋಸೆಸ್ ಈಸ್ ನೋನ್ ಆ್ಯಸ್ ಅ ಥರ್ಮಲ್ ಡಿಕಂಪೋಸಿಷನ್ ಅಂತೇಳಿ ಕರಿತೇವೆ ಅಲ್ವಾ. ಏನೇನು ಸಿಂಪಲ್ ಸಬ್ಸ್ಟೆನ್ಸ್ ಆಗಿ ಹೊರಗಡೆ ಬರುತ್ತಲ್ಲ, ಅದನ್ನು ಪ್ರಾಡಕ್ಟಲ್ಲಿ ನೋಡೋಣ ಸದ್ಯಕ್ಕೆ. ನೋಡಿ, ನೆಕ್ಸ್ಟ್ ಮೂವ್ ಆಗೋಣ. ಫೋಟೋಲೈಟಿಕ್ ಡಿಕಂಪೋಸಿಷನ್ ಇದೆ. ಫೋಟೋಲೈಟಿಕ್ ಡಿಕಂಪೋಸಿಷನ್ ಅಂದರೆ ಏನು? ಸಿಲ್ವರ್ ನೈಟ್ರೇಟ್ ಕ್ಯಾನ್ ಆಲ್ಸೋ ಡಿಕಂಪೋಸ್ ವೆನ್ ಎಕ್ಸ್ಪೋಸ್ ಟು ಸನ್ಲೈಟ್, ರೈಟ್. ಸನ್ಲೈಟ್ಗೆ ಎಕ್ಸ್ಪೋಸ್ ಆದಾಗಲೂ ಕೂಡ ಡಿಕಂಪೋಸ್ ಆಗುತ್ತೆ ಸಿಲ್ವರ್ ನೈಟ್ರೇಟ್. ಬ್ಯಾಲೆನ್ಸ್ ಇಕ್ವೇಷನ್ ಕೇಳ್ತಾರೆ. ಬ್ಯಾಲೆನ್ಸ್ ಇಕ್ವೇಷನ್ ಏನು ಇದರದ್ದು ಎಕ್ಸಾಮ್ನಲ್ಲಿ ಕೇಳ್ತಾರೆ ಅಲ್ವಾ. ದ ಬ್ಯಾಲೆನ್ಸ್ಡ್ ಇಕ್ವೇಷನ್ ಫಾರ್ ದಿ ಡಿಕಂಪೋಸಿಷನ್ ಆಫ್ ಸಿಲ್ವರ್ ನೈಟ್ರೇಟ್ ಈಸ್ 2AgNO3 ಲಿಕ್ವಿಡ್ ಫಾರ್ಮಲ್ಲಿದೆ, ಗಿವ್ಸ್ ರೈಸ್ ಟು 2Ag ಸಾಲಿಡ್ ಫಾರ್ಮಲ್ಲಿದೆ ನೋಡಿ, ಪ್ಲಸ್ 2NO2 ಗ್ಯಾಸಿಯಸ್ ಸ್ಟೇಟಲ್ಲಿದೆ, ಪ್ಲಸ್ O2 ಗ್ಯಾಸಿಯಸ್ ಸ್ಟೇಟಲ್ಲಿದೆ. ಪ್ರಮುಖವಾಗಿ ಸಿಲ್ವರ್ ಬರ್ತಾ ಇದೆ ಸಾಲಿಡ್ ಫಾರ್ಮಲ್ಲಿ ಉತ್ಪನ್ನವಾಗಿ. NO2 ಇದು ಕಂದು ಬಣ್ಣದ ಧೂಮ, ಹೊಗೆ ಅಲ್ವಾ. ಇದನ್ನು ನಾವು ಎಕ್ಸಾಮ್ನಲ್ಲಿ ಭಾಳ ಸಲ ಕೇಳ್ತಾರೆ, NO2 ಅನ್ನು. ಪ್ಲಸ್ ಆಕ್ಸಿಜನ್ ಇದ್ದೇ ಇದೆ. ಪ್ರಾಡಕ್ಟ್ ಏನು ಬರ್ತಾ ಇದೆ, ಸಿಂಪಲ್ ಬಂದಿದೆಯಲ್ಲ, ಸಿಲ್ವರ್ ಬಂದಿದೆ, ನೈಟ್ರೋಜನ್ ಡೈಆಕ್ಸೈಡ್ ಇದೆ, NO2 ಇದೆ ಆ್ಯಂಡ್ ಆಕ್ಸಿಜನ್ ಇದೆ. ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ನೆನಪಿಟ್ಟುಕೊಳ್ಳೋಕೆ ಭಾಳ ಸಿಂಪಲ್ ಇದೆ. 2 ಅಲ್ವಾ. 2Ag ನೋಡಿ, ಎಡಗಡೆಗೆ 2Ag ಇದೆ, ಬಲಗಡೆಗೆ 2Ag ಇದೆ. ಎಡಗಡೆಗೆ 2N ಇದೆಯೇ, ಈ ಕಡೆಗೆ ಕೂಡ 2N ಇದೆ. ಇಲ್ಲಿ ನೋಡಿ 2 3 6 6O ಇದೆ, ಆಕ್ಸಿಜನ್ ಇದೆ. ಇಲ್ಲಿ ಕೂಡ ನೋಡಿ 2 2 4 2 4 4O ಪ್ಲಸ್ O2 6O. ಕ್ಲಿಯರ್ ಇದೆ ಎಲ್ಲ ಅಷ್ಟು. ಟೆಂಪ್ರೇಚರ್ ಬಗ್ಗೆ ಬಂದಾಗ ನೋಡಿ ಏನು ಕೇಳಿದ್ದಾರೆ, ಡಿಕಂಪೋಸಿಷನ್ ಆಫ್ ಸಿಲ್ವರ್ ನೈಟ್ರೇಟ್ ಈಸ್ ನೆಗ್ಲಿಜಿಬಲ್ ಬಿಲೋ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್. 212 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕೆಳಗೆ ಏನಾದರೂ ಟೆಂಪ್ರೇಚರ್ ಬಂದರೆ ಹೀಟ್ ಆದರೆ, ಅಲ್ಲಿವರೆಗೆ ನಾವು ಹೀಟ್ ಕೊಟ್ಟರೆ ಅದು ಡಿಕಂಪೋಸೇ ಆಗಲ್ಲ. ಬಟ್ ಬಿಕಮ್ಸ್ ಅಪ್ರಿಷಿಯೇಬಲ್ ಅರೌಂಡ್ 250 ಡಿಗ್ರಿ ಸೆಂಟಿಗ್ರೇಡ್. ನೀವು 250 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ತೊಗೊಂಬಂದಾಗ ಒಂದು ಸ್ವಲ್ಪ ಏನೋ ಕಾಣಬಹುದು ಡಿಕಂಪೋಸಿಷನ್ ಅಂತ. ಬಟ್ ಫುಲ್ಲಿ ಡಿಕಂಪೋಸ್ ಯಾವಾಗುತ್ತೆ, ಅಟ್ 440 ಡಿಗ್ರಿ ಸೆಂಟಿಗ್ರೇಡಲ್ಲಿ ಆಗುತ್ತೆ ನೋಡಿ. ಇದು ನಮಗೆ ಗೊತ್ತಿತ್ತ ಮ್ಯಾಟ್ರ್ ಇದು. ಇಷ್ಟು ವಿಷಯ ಇದೆಯಲ್ಲ. ಕಂಪ್ಲೀಟ್ ಡಿಕಂಪೋಸಿಷನ್ ಆಫ್ ಸಿಲ್ವರ್ ನೈಟ್ರೇಟ್ ವಿಲ್ ಬಿ ಟೇಕನ್ ಪ್ಲೇಸ್ ಅಟ್ 440 ಡಿಗ್ರಿ ಸೆಂಟಿಗ್ರೇಡ್. ಇದನ್ನು ನಾವು ನೋಡಬೇಕಾಗತ್ತೆ. ಈ ಪಾಯಿಂಟ್ ಇಂಪಾರ್ಟೆಂಟ್ ಇದೆ ಅಲ್ವಾ. ಇದು ನೋಡಿ, ಸಿಲ್ವರ್ ನೈಟ್ರೇಟ್ ಹೆಂಗೆ ಬರೀತವೆ, Ag ಪ್ಲಸ್ NO3. ಸೊ ಈ ರೀತಿಯಲ್ಲಿ ನಾವು ಎಲ್ಲವನ್ನು ಒಂದೊಂದೇ ನೋಡ್ಕೊಂಡು ಹೋಗ್ಬೇಕ್ರಿ. ಈ ಇನಾರ್ಗ್ಯಾನಿಕ್ ಕಂಪೌಂಡ್ಸ್ ಇರ್ತಾವಲ್ಲ, ಸೊ ಎಲ್ಲವನ್ನು ನೀಟಾಗಿ ನೋಡ್ಕೊಂಡು ಹೋಗ್ಬೇಕಾಗತ್ತೆ ಎಕ್ಸಾಮ್ನಲ್ಲಿ. ಇದು ಇಂಪಾರ್ಟೆಂಟ್ ಇದೆ. ಓಕೆ, ಒಳ್ಳೆಯದಾಗಲಿ ಎಲ್ರಿಗೂ ಅಂತ ಹೇಳ್ತಾ ಚೆನ್ನಾಗಿ ಬರೀರಿ ಎಕ್ಸಾಮ್ಸ್. ದಿನ ಒಂದೊಂದು ಟಾಪಿಕನ್ನು ತೆಗೆದುಕೊಂಡು ನಿಮ್ಮ ಹತ್ರ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿವರೆಗೂ ಎಂಜಾಯ್ ಮಾಡಿ ಓದ್ತಾ ಇರಿ ಅಂತ ಹೇಳ್ತಾ ಗುಡ್ ನೈಟ್ ಆಲ್.